ನಮಸ್ಕಾರ ವೀಕ್ಷಕರೇ, ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿಗೆ ಸ್ವಾಗತ. ನಾನು ಲಲಿತಾ. ರಕ್ತಕ್ಕೆ ರಕ್ತವೇ ಪ್ರತೀಕಾರ ಎಂಬುವ ಮಾತುಗಳು ಭೀಮಾ ತೀರದಲ್ಲಿ ಆಗಾಗ ಕೇಳಿಬರುತ್ತವೆ. ಅದೇ ತರಹ ಇಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಬರ್ಬರ ಹತ್ಯೆ ನಡೆದಿದೆ. ಕಟಿಂಗ್ ಮಾಡಿಸಲೆಂದು ಸಲೂನ್ಗೆ ಹೋದ ವೇಳೆ ಕಣ್ಣಿಗೆ ಕಾರದ ಪುಡಿ ಎರಚಿ ಬರ್ಬರವಾಗಿ ಕೊಂದಿದ್ದಾರೆ. ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದ್ದರೂ ಸಹ ಆತನ ಕೊಲೆಯಾಗಿದೆ. ಹಾಗಾದರೆ ಆತನ ಕೊಲೆಗೆ ಕಾರಣವಾದರೂ ಏನು? ಕೊಲೆ ಮಾಡಿದವರಾದರೂ ಯಾರು? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಭೀಮಾ ತೀರ ಎಂದರೆ ತಕ್ಷಣ ಇಲ್ಲಿ ರಕ್ತಪಾತ ಇತಿಹಾಸ ನೆನಪಾಗುತ್ತೆ. ಭೀಮಾ ತೀರದಲ್ಲಿ ಕೊಲೆ, ಸುಲಿಗೆ, ದರೋಡೆ ಪ್ರಕರಣ ಹತೋಟಿಗೆ ಬಂದಿದೆ ಎಂಬುವಷ್ಟರಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಭೀಮಾ ತೀರದಲ್ಲೊಂದು ಕೊಲೆ ನಡೆದಿತ್ತು. ಕೊಲೆಯಾದಂತಹ ವ್ಯಕ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿದ್ದ. ಹೌದು, ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ದೇವರನಿಂಬರಗಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ ಬಿರಾದರ್ ಎಂಬಾತನ ಬರ್ಬರ ಕೊಲೆ ನಡೆದು ಹೋಗಿತ್ತು. ಆತ ಬೆಳಗ್ಗೆ ತಮ್ಮ ತೋಟದ ಮನೆಯಿಂದ ಗ್ರಾಮಕ್ಕೆ ಬಂದು ಕಟಿಂಗ್ ಶಾಪ್ನಲ್ಲಿ ಕಟಿಂಗ್ ಮಾಡಿಸಬೇಕು ಎಂದು ಕಟಿಂಗ್ ಅಂಗಡಿಯ ಕುರ್ಚಿಯ ಮೇಲೆ ಕುಳಿತಿದ್ದ. ಹಿಂದೆ ಬಂದಂತಹ ದುಷ್ಕರ್ಮಿಗಳು ಕಣ್ಣಿಗೆ ಕಾರದ ಪುಡಿ ಎರಚಿ ಗುಂಡಿನ ದಾಳಿ ನಡೆಸಿದ್ದಾರೆ. 3-4 ಸುತ್ತು ಗುಂಡು ಹಾರಿಸಿ ಕೊಲೆಗೈದು ಆರೋಪಿಗಳು ಪರಾರಿಯಾಗಿದ್ದಾರೆ. ಇನ್ನು ಕಳೆದ ಆಗಸ್ಟ್ 21ರಷ್ಟೇ ತಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ತನ್ನ ಆಪ್ತನಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಟ್ಟು ಗ್ರಾಮದಲ್ಲಿ ಮತ್ತಷ್ಟು ಹವಾ ಕ್ರಿಯೇಟ್ ಮಾಡಿದ್ದ. ಇನ್ನು ಮುಂಬರುವ ಇಲೆಕ್ಷನ್ನಲ್ಲಿಯೂ ಸಹ ಗ್ರಾಮ ಪಂಚಾಯಿತಿಗೆ ಸ್ಪರ್ಧಿಸಿ ಗೆಲ್ಲೋಕೆ ರೆಡಿಯಾಗಿದ್ದ. ಅಷ್ಟೇ ಅಲ್ಲದೆ ಸ್ಥಳೀಯರ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿದ್ದ. ಹೀಗೆ ಬಿಟ್ರೆ ಭೀಮನಗೌಡ ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಬಿಡ್ತಾನೆ ಎಂದು ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. 9-9:30 ಗಂಟೆಗೆ ಆಗೈತೆ ಸರ್. ಇದು ಬೆಳಿಗ್ಗೆ ಶೇವಿ ಮಾಡ್ಕೋಬೇಕಂತ ಹೇಳಕ್ಕಿಂದ ಊರಲ್ಲಿ ಬಂದಿದ್ದಾರೆ ಸರ್. ಶೇವಿ ಮಾಡ್ಕೋತಲ್ಲ ಅಷ್ಟು ಕುರ್ಚಿ ಮೇಲೆ ಕೂತಾರ್ರಿ, ಫೈರಿಂಗ್ ಮಾಡಿದ್ರು ಸರ್. ಇತ್ತು ಸರ್, ಮತ್ತು ಸ್ವಲ್ಪ ಅವ್ರು ಬಿಟ್ಟು ಬಂದಾರ್ರಿ, ಮರ್ತಾರ್ರಿ ಅವರು ಏನು ಮತ್ತು ಅವ್ರ ಟೈಮೇ ಹೆಂಗೆ ಇತ್ತಂದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಈ ಪಂಚಾಯತಿ ಇಲೆಕ್ಷನ್ ಸರ್, ಇದು ಬಿಟ್ಟು ಏನೋ ಇಲ್ರಿ. ಇದೇನು ಅವ್ರ ಆಸ್ತಿ ಇವ್ರು ಕಸ್ಕೊಂಡಿಲ್ಲ, ಇವ್ರ ಆಸ್ತಿ ಅವ್ರು ಕಸ್ಕೊಂಡಿಲ್ರಿ. ಬರೀ ಇಲೆಕ್ಷನ್ ರೀ. ಊರು ನಮ್ಮ ಕೈ ತೊಗೋಬೇಕು ಅನ್ನೋದು ಅಷ್ಟು ಅವ್ರ ಅವ್ರಿಗೆ ಒಡನಾಟ ಎಲ್ಲ ಕಡೆ ಕೇಳ್ರಲ್ಲ ಸರ್. ಯಾರಿಗೆ ಊರ ದೇವ್ರಂಬರಿಗೆ ಕೇಳ್ರಿ, ಚಡ್ಚಣಿ ಕೇಳ್ರಿ, ಜಿಗಜಣಿ ಕೇಳ್ರಿ, ಹಿಂಚಿಗೇರಿ ಕೇಳ್ರಿ, ಜಿಲ್ಲಾಗ ಯಾವ ಊರಾಗ ಕೇಳ್ತೀರಿ ಕೇಳ್ರಿ. ಭೀಮನಗೌಡ ಬಿರಾದರ್ ಅಂತ ಹೇಳ್ರಿ, ಕೇಳ್ರಿ ಸರ. ಈಗ ಎಷ್ಟು ಗಂಟೆಗೆ 9-9:30 ಗಂಟೆ ಆಗ್ಯದ ಸರ್. ನಾ ಬೆಳಿಗ್ಗೆ ಮನೆಯಲ್ಲಿದ್ರಿ. ಅಲ್ಲ, ಗೌಡ್ರ ಕಡೆಯವ್ರು ಯಾರು ಹುಡುಗರು ಇಲ್ಲ, ಜನ ಬಿಡ್ಸಕ್ಕೆ ಹೋಗಿಲ್ಲ. ಒಂದು ಹುಡುಗಿ ಇತ್ತು ಸರ್ ನಮ್ಮದೊಂದು, ಅವ್ರ ಹತ್ರ ಐತ್ರಿ. ಅವ್ನಿಗೆ ಕಣ್ಣಾಗ ಖಾರ ಹೊಡೆದಾರೆ ಸರ್. ಪೂರ ಏನೇನು ಮಾರ್ಕಸ್ ಪಿಸ್ತೂಲ್ ಒಂದ್ರಿ, ಒಂದು ಚಾಪುರಿ, ಒಂದು ರಾಡ್. ಎಷ್ಟು ಜನ? 4 ಜನ ಇದ್ರಿ ಸರ್. ಹಾಂ, ಲೋಕಲ್ ಸರ್. ಮಾಡಿರೋಂಥದ್ದು ಇದನ್ನು ಮಾಡಿದ್ರು ಅದೇ ಊರು? ಹಾಂ, ಎಲ್ಲ ನಿಮ್ಮ ದೇವ್ರ ನಿಂಬರಿಗೆವ್ರು ಸರ್. ಒಟ್ಟು ಪಂಚಾಯತಿ ಇಲೆಕ್ಷನ್ಸ್? ಹಾಂ, ಎಲ್ಲ ಪಂಚಾಯತಿ ಇಲೆಕ್ಷನ್ಸ್ ಅಲ್ಲ ಸರ್. ಇವು ಬಿಟ್ಟು ಬೇರೆ ಏನೂ ಇಲ್ಲ. ಶಿವಾನಂದ್ ಪೂಜಾರಿ ಅಂತ ಹೇಳಿ ಸರ್. ನಾಗ್ತಾನ್ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಭೀಮಗೌಡ ಬಿರಾದರ್ ಅವರ ಮೇಲೆ ದೇವರಿಂಬರಿಗೆ ಅಲ್ಲಿ ಅವರು ಬೆಳಗ್ಗೆ 8 ಗಂಟೆಗೆ ಏನು ಕಟಿಂಗ್ ಮಾಡೋಕೆ ಹೋಗಿದ್ರು, ಕೆಲವೊಂದಿಷ್ಟು ದುಷ್ಕರ್ಮಿಗಳು ಕೂಡಿಕೊಂಡು ಕಣ್ಣಲ್ಲಿ ಕಾರ ಹೋಗೋದು, ಅವ್ರ ಮೇಲೆ 3 ಸುತ್ತಿನ ಗುಂಡನ್ನು ಹಾರಿಸಿರ್ತಾರೆ. ರೀಸನ್ ಅಂದ್ರೆ ಏನ್ರಿ, ಅವ್ರದ್ದು ಅಲ್ಲೇ ಊರಾಗಿಂದ ಕೆಲವೊಂದಿಷ್ಟು ಯುವಕರ ಜೋಡಿ ಏನೋ ವೈಷಮ್ಯ ಇತ್ತಂತೇಳಿ ಕೇಳಿ ಬರತ್ತದ್ರಿ. ಹಾಗಾಗಿ ಅವರೇ ಅವ್ರ ಮ್ಯಾಗ ಅಟ್ಯಾಕ್ ಮಾಡ್ಯಾರತ್ತೇಳಿ ಕೇಳಿ ಬರತ್ತದ್ರಿ. ಗ್ರಾಮ ಪಂಚಾಯತಿ ಈಗ ಆಲ್ರೆಡಿ ಅವರು ಈ ಸದ್ದ ಚರ್ಚನ್ ತಾಲೂಕು ಗ್ರಾಮ ಪಂಚಾಯತಿ ದೇವರನಿಂಬರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದರು. ಆಮ್ಯಾಗ ಮಾಜಿ ಚರ್ಚನ್ ತಾಲೂಕು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದರು, ತಾಲೂಕ್ ಪಂಚಾಯತಿ ಸದಸ್ಯರಿದ್ದರು. ಇನ್ನು ವೈಷಮ್ಯದಿಂದನೇ ಹಿಂಗೆ ಆಗ್ಯದ? ಹಾಂ, ವೈಷಮ್ಯದಿಂದ ಅವ್ರ ಮ್ಯಾಗ ಅಟ್ಯಾಕ್ ಆಗೈತೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕಾಗಿ ಅದೇನು ಮೊದಲ ಇತ್ತು, ಆದರೆ ಅದರಿಂದ ಆಗಿತ್ತು ಅಂತೇಳೇನಿಲ್ಲ, ಆದ್ರೆ ವೈಷಮ್ಯ ಇತ್ತು ಅವ್ರ ಮೇಲೆ. ಈಗ ಪೊಲೀಸರ ತನಿಖೆ ಆದ ಬಳಿಕ ಗೊತ್ತಾಗ್ತದೆ ರೀ. ದರ್ಯಪ್ಪ ಅಂತ ಹೇಳಿ. ಹಾಂ, ಮಾದೇವ್ ಸೌಕರ್ ಅವ್ರಿಗೆ ಭಾಳ ಆತ್ಮೀಯರು. ಮತ್ತು ಆ ಭಾಗದಲ್ಲಿ ಇವ್ರು ಕಾಂಗ್ರೆಸ್ ಮುಖಂಡರು ಇರೋದ್ರಿಂದ ಮಾದೇವ್ ಸೌಕರ್ ಆಗಿರಲಿ ಎಲ್ಲರ ಜೊತೆ ಒಳ್ಳೆ ಒಡನಾಟ ಇತ್ತು. ಹಾಗಾಗಿ ಅದು ಕೆಲವೊಂದು ಕೇಸ್ಗಳ ಒಳಗೆ ಅವರು ಒಬ್ಬರು ಆರೋಪಿ ಆಗಿದ್ರು.
ಧರ್ಮನ್ ಕೇಸ್ ಇದು ಹೌದ್ರಿ, ಧರ್ಮರಾಜ್ ಚರ್ಚನ್ ಅವ್ರ ಕೇಸ್ದಲ್ಲಿ ಇವರು ಒಬ್ಬರು ಆರೋಪಿ ಆಗಿದ್ದಾರೆ. ಆ ಬಳಿಕ ಹೆಂಗಿದ್ರಿ, ಹೆಂಗ್ ಸ್ವಭಾವ ಹೆಂಗಿದ್ರಿ? ಇಲ್ಲ, ಒಳ್ಳೆ ವ್ಯಕ್ತಿ ರೀ. ಆಮೇಲೆ ಸಮಾಜ ಸೇವೆ ಮಾಡ್ಲಿಕ್ಕೆ ಅವರು ಏಕ್ ನಂಬರ್ ರೀ. ಯಾಕಂದ್ರೆ ಎಲ್ಲರಿಗೆ ಆ ಭಾಗದೊಳಗೆ ಈ ರೀಸೆಂಟಾಗಿ ಸರ್ಕಾರ ದವಾಖಾನೆಯನ್ನು ಆ ಗ್ರಾಮಕ್ಕೆ ಆ ಭಾಗಕ್ಕೆ ಬೇಕಂತೇಳಿ ಏನೋ ಒಂದು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ರು. ಒಳ್ಳೆಯ ಸಮಾಜ ಸೇವೆ ಇತ್ತು. ಆದರೆ ಈ ಥರ ಆಗ್ತದೆ ಅಂತೇಳಿ ಅಂದ್ಕೊಂಡಿತ್ತಲ್ಲ. ಆದರೆ ಇವತ್ತು ಅವರು ಅಪಾರವಾದ ಅಭಿಮಾನ ಬಳಗಕ್ಕೆ ಭಾಳ ನೋವು ಉಂಟಾಗೈತೆ ರೀ. ಬೆಳಗ್ಗೆ ಘಟನೆ ಹೆಂಗತ್ರಿ? ಏನದು ನಮಗೆ ಅಲ್ಲಿ ಎಲ್ಲ ಕೇಳಿ ಬರೋದು ನೋಡ್ಬೇಕಂದ್ರೆ ಕೆಲವೊಂದಿಷ್ಟು ದಿನದ ಹಿಂದೆ ಅವ್ರ ಮ್ಯಾಗ ಪ್ಲಾನಿಂಗ್ ನಡೆದಿತ್ತಂತೇಳಿ ಸುದ್ದಿ ಅದ ರೀ ಸದ್ಯಕ್ಕೆ. ಆದ್ರೆ ಬೆಳಗ್ಗೆ ಏನು ಕಟಿಂಗ್ ಮಾಡ್ಕೊಳಕ್ ಹೋಗಿದ್ರಲ್ಲ, ಏನು ಅಲ್ಲಿ ಕಟಿಂಗ್ ಅಂಗಡಿ ಒಳಗೆ ಹೋಗಿದ್ರು, ಕಾರ್ ಕಣ್ಣಾಗ ಹೊಡೆದು ಅವ್ರ ಮ್ಯಾಗ ಅಟ್ಯಾಕ್. ಎಷ್ಟು ಜನ ಅಟ್ಯಾಕ್ ಮಾಡಿದ್ರು? ಅಂದಾಜು ಒಂದು 3-4 ಜನ ಅಂತ ಹೇಳತ್ತಾರ್ರಿ. ಮಾಸ್ಕ್ ಹಾಕೊಂಡು ಮಾಸ್ಕ್ ಹಾಕೊಂಡು ಬಂದಿದ್ರು. ಆಮ್ಯಾಗ ಕಣ್ಣಾಗ ಕಾರ ಹೋಗಿದ್ದು ಅವ್ರನ್ನ ಅದೇ ರೀ. ಅವ್ರು ನೋಡ್ರಿ ಹೊಡಿಬೇಕಂತ ಬಂದಾಕ್ರ ಅವ್ರೆಲ್ಲ ಸಮವಸ್ತ್ರಗಳ ಫಿಟ್ ಆಗಿ ಇಟ್ಕೊಂಡೆ ಬಂದಿರ್ತಾರ. ಎಷ್ಟೋ ಮಂದಿ ಹೊಡಿಲಾಕ್ ಬಂದಾಕ್ರ ಮುಂದೆ ಎಷ್ಟೇ ಮಂದಿ ಬಂದ್ರು ಫೇಸ್ ಮಾಡ್ಬೇಕನ್ನುವಂತ ಇದ್ರೊಳಗೆ ಬಂದಿರ್ತಾರ್ರಿ ಅವರು. ಇನ್ನು ಇದೇ ಗ್ರಾಮ ಪಂಚಾಯಿತಿ ಸದಸ್ಯ ಇಸ್ಮಾಯಿಲ್ ಮನಿಯಾರ್ ಗ್ಯಾಂಗಿನಿಂದ ಹತ್ಯೆ ಮಾಡಿರುವ ಆರೋಪ ವ್ಯಕ್ತವಾಗಿದೆ. ಇಸ್ಮಾಯಿಲ್ ಮನಿಯಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗೋಕೆ ತಯಾರಿಯಲ್ಲಿದ್ದ. ಆದರೆ ಭೀಮನಗೌಡ ಬಿರಾದರ್ ಇದನ್ನು ತಪ್ಪಿಸಿ ತನ್ನ ಆಪ್ತನಿಗೆ ಅಧ್ಯಕ್ಷ ಸ್ಥಾನ ಕೊಡಿಸಲು ತಾನು ರಾಜೀನಾಮೆ ನೀಡಿದ್ದ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಇನ್ನು ಆತ ರಾಜೀನಾಮೆ ಸಲ್ಲಿಸಿದ ಹಿನ್ನೆಲೆ ಮೊನ್ನೆಯಷ್ಟೇ ಭೀಮನಗೌಡ ರಾಜೀನಾಮೆ ಅಂಗೀಕಾರವೂ ಆಗಿತ್ತು. ಆದರೆ ಮತ್ತೆ ತನ್ನ ಆಪ್ತನಿಗೆ ಅಧ್ಯಕ್ಷ ಸ್ಥಾನ ಕೊಡಿಸುತ್ತಿದ್ದಾನೆ ಎಂದು ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಭೀಮನಗೌಡ ಕೊಲೆಯಾಗುತ್ತಲೇ ಗ್ರಾಮದಲ್ಲಿ ಸ್ಮಶಾನ ಮೌನ ವಾತಾವರಣ ನಿರ್ಮಾಣವಾಗಿದೆ. ಇಡೀ ಗ್ರಾಮದ ಜನರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಭೀಮನಗೌಡರಿಗೆ ಕೊಲೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಗ್ರಾಮದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಸರಿ ಕಡೆ ಸರಿ ಈ ಕಡೆ ಎಲ್ಲ ಬರಿ ನೋಡಮ್ಮ, ಈಗ ಒಂದು ಪ್ರೊಸೀಜರ್ ಇರ್ತೈತಿ, ಅದು ಅರೆಸ್ಟ್ ಅಂತ ಇರ್ತೈತಿ. ಮನೆ 10 ವರ್ಷ ಸಿಗಿತಿ, ಅರ್ಥ ಮಾಡ್ಕೋರಿ. ಹೊಡೆದ್ರೆ ಯಾರಿಗೂ ಆಗೋದಲ್ಲ, ಸ್ವಲ್ಪ ಅರ್ಥ ಮಾಡ್ಕೋರಿ. ಒಂದ್ ಸ್ವಲ್ಪ ಐದು ನಾ ಹೇಳಿದ್ರೆ ಅರ್ಥ ನಿಮ್ಮ ಊರನವರಿಗೂ ಗೊತ್ತಾಯ್ತು ನಾ ಹೆಂಗಿದ್ದೀನಿ ಅಂತೇಳಿ. ಯಾವುದೇ ಕಾರಣಕ್ಕೂ ನಾನು ಸರ ನಾನು ತೋಟದಲ್ಲಿದ್ದೆ, ನನಗೆ ಗೊತ್ತಾಗಿಲ್ಲ ಅದು ಏನಾಯ್ತಪ್ಪ ಅಂದರೆ 8:30 ಗಂಟೆಗೆ ಒಂದು 5-6 ಜನ ಬಂದು ಅವರು ಭೀಮಗೌಡ ಏನದ ಬೆಳಿಗ್ಗೆ ಶೇವಿಂಗ್ ಮಾಡಬೇಕಂತೇಳಿ ಕಟ್ಟಿಂಗ್ ಅಂಗಡಿ ಬಂದಿದ್ದಾರೆ. ಕಟ್ಟ ಮಾಡೋ ಅಂಗಡಿ ಬಂದು ಕಟ್ಟಿಂಗ್ ಮಾಡೋದು ಕೂತಿದ್ದಾರೆ, ಕುರ್ಚಿ ಮೇಲೆ ಕೂತಿದ್ದಾರೆ, ಮುಖ ಮಾಡಿ ಕೂತಿದ್ದಾರೆ. ಇಲ್ಲಿ ಹಿಂದಿನ ಬಂದು 5-6 ಜನ ಬಂದು ಅವರನ್ನು ಕಣ್ಣಾಗ ಕಾರ್ ಹೊಡೆದು
ಈ ಒಂದು ಘಟನೆಯನ್ನು ಜರುಗಿಸಿದ್ದಾರೆ. ಹೆಂಗದ್ರಿ ಏನು ಬಂದೂಕ್ಲೆ ಹೊಡೆದ್ರು ಎತ್ತರ್ಲಿ ಹಾಂ, ಬಂದೂಕಿಲ್ ಹೊಡೆದ ರಿವಾಲ್ವರ್ಲೇ ಗುಂಡು ಹಾರಿಸಿದ್ದಾರೆ. ಎಟ್ಟು ಗುಂಡಾಗಿ ಹಾರಿ ಅದು ಏನು ಅಪ್ರಾಕ್ಸಿಮೇಟ್ಲಿ ಒಂದು 5 ಅಂತಾರ, ಒಬ್ರು 3 ಅಂತಾರ, ನನಗೂ ಇದ್ದಿತ್ತಿಲ್ಲ. ನಾನು ಆಮೇಲೆ ಬಂದ ಕೂಡಲೇ ಬರ್ತಾ ಇದೆ ಮೆಸೇಜ್. ಎಲ್ಲೆಲ್ಲಿ ಹಾರಿಸ್ಯಾರ ಅದು ಅಷ್ಟೇ ತಲೆ ಹಿಂಭಾಗದಲ್ಲಿ ಹಾಕಿ. ಅದೇನು ಇತ್ತು ದೇಶ ಅಂತಂದ್ರೆ ನಮಗೆ ತಿಳಿ ಮಟ್ಟಿಗೆ ರಾಜಕೀಯ ವಿಷಮೆ ಅನ್ನಿಸ್ತದೆ ನಮಗೆ. ರಾಜಕೀಯ ದುರಾದೃಷ್ಟನೇ. ಯಾಕಂತಂದ್ರೆ ಈಗಾಗಲೇ ಅವರು ಪ್ರತಿಯೊಂದೆಲ್ಲ ಈಗ ಎಲೆಕ್ಷನ್ ಮಾಡ್ತಾಯಿದ್ರು, ಅವ್ರ ಪ್ಯಾನಲ್ದಲ್ಲೇ ಜನ ಆರಿಸಿ ಬರ್ತಾಯಿದ್ರು, ಅವ್ರ ಪ್ಯಾನಲೇ ಬಹುಮತ ಆಗ್ತಾಯಿತ್ತು, ಅವ್ರ ಪ್ಯಾನಲೇ ಅಧ್ಯಕ್ಷ ಆಗ್ತಾಯಿತ್ತು. ಈ ಉದ್ದೇಶ ಇಟ್ಕೊಂಡು ಮಾಡಿದಾರೋ ಬೇರೆ ಯಾವ ದುರಾದೇಶ ಇಟ್ಕೊಂಡು ಮಾಡಿದಾರೋ ಗೊತ್ತಿಲ್ಲ. ಯಾವುದೇ ಕೈಗಳಿಗೆ ಚುನಾವಣೆಯಲ್ಲಿ ಅವರ ಬಹುಮತ ಕೈ ಮೇಲೆ ಆಗ್ತಾಯಿತ್ತು. ಈ ಸಲ ಹೆಟ್ರಿಕ್ ಮಾಡೋರು ಇದ್ರತ್ತಲ್ರಿ? ಹ್ಯಾಟ್ರಿಕ್ ಮಾಡುವ ಒಂದು ಲೆಕ್ಕ ಇತ್ತು ಅವ್ರದ್ದು. ಹ್ಯಾಟ್ರಿಕ್ ಮಾಡುವ ಲೆಕ್ಕ ಇತ್ತು. ಆ ಒಂದು ದುರಾದೇಶ ಇಟ್ಕೊಂಡು ಆ ಕಿಡಿಗೇಡಿಗಳು ಪ್ಲಾನ್ ಮಾಡಿ ಇದನ್ನು ಈ ಒಂದು ದುರ್ಘಟನೆಯನ್ನು ಮಾಡಿದ್ದಾರೆ. ಈ ರಾಜಕೀಯದಾಗ ಅವರು ದೇಶ ಯಾರು ಜೋಡಿ ಇತ್ತು ಅಲ್ಲಿ ಊರಾಗಂತರ ಅವ್ರು ಕೂಡ ಮೊನ್ನೆ ಒಂದು ಆಗಿತ್ತು, ಒಂದು 2 ವರ್ಷ 1 ವರ್ಷ 1.5 ವರ್ಷದಿಂದ ಒಂದು ಮನೆಯವ್ರವ್ರು ಕೂಡ ಆಗಿತ್ತು ರೀ. 23 ಆಗಿತ್ತು, ಮನೆಯವ್ರವ್ರು ಕೂಡ ಆಗಿತ್ತು. ಅದು ಇದೆ ರಾಜಕೀಯ ಪಂಚಾಯತಿ ಒಳಗೆ ಇದ್ದಾರೆ. ಅದೇ ಇದೆ ರೀ, ಅಧ್ಯಕ್ಷ ಚುನಾವಣೆ ಬದಲಾವಣೆ ಆಗಿತ್ತು ರೀ. ಇವ್ರು ಯಾಕೆ ಆಗಿದ್ರು ಅನ್ನೋ ದುರಾದೇಶ ಇತ್ತು, ಇವ್ರು ಯಾಕೆ ಊರಾಡ್ತಾ ಇದ್ರು ಅನ್ನೋ ದುರಾದೇಶ ಇತ್ತು, ಏನಿತ್ತು ಗೊತ್ತಿಲ್ಲ. ಬಟ್ ಏನದ ಅದಕ್ಕೆ ಏನದ ಅವರು ಈ ಒಂದು ಮನದಲ್ಲಿ ಇಟ್ಟುಕೊಂಡು ಇಂಥವೆಲ್ಲ ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ. ಭೀಮನಗೌಡ ಇವರು ಊರಾಗ ಜನರ ಜೊತೆಗೆ ಹೆಂಗಿತ್ತು, ಏನಿತ್ತು? ಅವರು ಭೀಮನಗೌಡರು ಹೇಳ್ಬೇಕಪ್ಪ ಅಂತಂದ್ರೆ ಜನರ ಜೊತೆ ಒಳ್ಳೆಯ ಸಂಬಂಧ ಇತ್ತು. ಬಡವರಾಗಲಿ, ದೀನ ದಲಿತರಾಗಲಿ ಎಲ್ಲ ಪ್ರತಿಯೊಂದೆಲ್ಲ ಕಾರ್ಯಕ್ರಮಗಳಲ್ಲೆಲ್ಲ ಅವರು ಎತ್ತಿ ಹಾಕ್ತಾ ಇದ್ರು. ಅವ್ರು ಜನರ ಜೊತೆ ಚಲೋ ಇದ್ರು ಅಂತೇಳಿ ಅವರು ಊರಾಗ ಸಪೋರ್ಟ್ ಮಾಡ್ತಿದ್ರು ಜನ. ಊರ ಮೂಲ ಸೌಕರ್ಯಗಳ ಬದಲು ಸಹಿತ ಅವರು ಕಾಳಜಿ ಮಾಡ್ತಾ ಇದ್ರು. ಊರಲ್ಲಿ ಏನಪ್ಪ ಅಂತಂದ್ರೆ ಒಂದು ಸರ್ಕಾರಿ ಸೌಲಭ್ಯ, ಸರ್ಕಾರಿ ದವಾಖಾನೆಯನ್ನು ತಂದಿದ್ರು. ಆಮೇಲೆ ಒಂದು ಸಾರ್ವಜನಿಕ ಹಳ್ಳಕ್ಕೆ ಏನಪ್ಪ ಅಂತಂದ್ರೆ ಬಾಂಧವ್ಯ ನಿರ್ಮಾಣಿಸಿದ್ರು. ಆಮೇಲೆ 200 ಮನೆಗಳನ್ನು ಸಹಿತ ತಂದಿದ್ರು ಅವರು. ಬಡದಾಡಿ ಬೆಂಗಳೂರು ಲೆವೆಲ್ದಲ್ಲಿ ಬೆನ್ನತ್ತಿ ಬಡವರಿಗೆ ಆಶ್ರಯ ಸಹಿತ ಕೊಟ್ಟಿದ್ರು ಅವರು. ಇವೆಲ್ಲ ಒಳ್ಳೆ ರೀತಿಯಿಂದ ಒಳ್ಳೆ ಬೆಳವಣಿಗೆ ಆಗೋದ್ರಿಂದ ಅವ್ರಿಗೆ ಸಹಿಸಲಾರದ ಕಾಲ ಆಗ್ಯದ. ನಮಗೆ ಇನ್ನೊಂದು ಮಾತು ಕೇಳಿದ್ವಿ, ಇದು ಮಾತ್ರ ಇದು ಶತಸಿದ್ಧ ರೀ, ಇದು ಖರೇನೇ ರೀ. ಇದು ಇಲ್ಲಪ್ಪ ಅಂತಂದ್ರೆ ಈಗ ಒಂದು 25 ವರ್ಷ ಐತ್ರಿ. ನಾನು ನೋಡ್ಲಿಕ್ಕೆ ನಾನು ರಾಜಕೀಯ ಬಂದದ್ದು ಒಂದು 15 ವರ್ಷ ಐತ್ರಿ. ಈಗ ಅವ್ರು 25 ವರ್ಷ ಆಯ್ತು. ಅವ್ರ ಅಪ್ಪರು ಹಿಡಿದು ಅದೇ ರೀ, ಅವ್ರ ಅಪ್ಪರು ಹಿಡಿದು ರಾಜಕೀಯ ಇದೆ. ಅವರು ಅಧ್ಯಕ್ಷ ಆದರು, ಜನರಿಗೆ ಬೇಕಾದ್ರು ಮಾಡ್ತಾಯಿದ್ರು ಅವೆಲ್ಲ. ಮತ್ತು ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಮೈನಾರಿಟಿ ಮಂದಿ ಕೂಡ ಚಲೋನೇ ಇತ್ತು. ಅವರು ಮೈನಾರಿಟಿ ಮಂದಿಗೆ ಹೋದ ಸಲ ಸೊಸೈಟಿ ಅಧ್ಯಕ್ಷ ಮಾಡಿದರು. ಆಮೇಲೆ ಈಗೆಲ್ಲ ಅವ್ರ ಜೊತೆ ಮೈನಾರಿಟಿ ಮಂದಿನೂ ಅವ್ರ ಜೊತೆನೇ ಇರ್ತಾ ಇದ್ದಾರೆ. ಅವ್ರು 4 ಸದಸ್ಯರನ್ನು ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಎಲ್ಲ ನಮ್ದು ನಡಿಗಾರ ಬಟ್ಟಕ್ಕೆ ಏನೋ ದುರಾದೇಶ ಇಟ್ಕೊಂಡು ಅವ್ರು ಮಾಡಿದಾರೋ ಏನು ಮಾಡಿದಾರೋ ಅದು ಭಗವಂತ ಗೊತ್ತಿರಿ, ನನಗೆ ಗೊತ್ತಿಲ್ಲ. ಆದರೆ ಈಗ ಗೊತ್ತಾಗೋದು ಈ ಪರಿಸ್ಥಿತಿ ನೋಡಿದರೆ ಇದು ಅನಿಸ್ಲಾಗುತ್ತೆ ನಮಗೆ. ಹೊರಾನವರೇ ಮಾಡಿದ್ದಾರೆ. ಹಾಂ, ಪರಿಚಯಿಸ್ತಿರಲ್ಲ. ಪರಿಚಯಿಸ್ತಾರನ್ನು ಊರಾಗಿನ ಇದ್ದವರು ಅವರು ಕೂಡ ವೈಷಮ್ಯ ಇದ್ದಿರ್ಬೋದು. ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಅವ್ರು ಏನು ಮಾಡ್ಯಾರೋ ಗೊತ್ತಿಲ್ಲ ನನಗೆ. ಆ ಪ್ಲಾನ್ ಮಾಡೇ ಮಾಡಿರ್ತಾರೆ. ಇದೆಲ್ಲ ಪ್ಲಾನ್ ಮಾಡಿದ್ದಾರೆ. 8:30 ಗಂಟೆಗೆ ಆಗಿತ್ತು ನೋಡಿ ಸರ್. ಕಟಿಂಗ್ ಮಾಡೋ ಅಂಗಡಿಯಲ್ಲಿ ಅಲ್ಲಿ ಆಗೈತಿ ಇದು ವಿಷಯ. ಭಯದ ವಾತಾವರಣ ಭಯಂಕರ. ಎಲ್ಲ ಊರಾಗ ಪ್ರತಿಯೊಬ್ಬ ಮಗು, ಪ್ರತಿಯೊಬ್ಬ ಮನುಷ್ಯ ಅಲ್ಲಿ ಕಣ್ಣ ನೀರು ತೆಗಿತಾ ಇದ್ದಾನೆ. ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಕರಾಳವಾದ ದಿನ ಇವತ್ತಿನ ದಿವಸ ನಮಗೆ ಅನಿಸ್ತಾ ಇದೆ. ನನ್ನ ಹೆಸರು ಅಲ್ಲಾಬಕ್ಷ ಬೋರ್ಗಿ ಅಂತೇಳಿ.
ಯಾರಿದ್ದು ಸರ್ ಅವು ಕಟ್ಟಿಂಗ್ ಹೋಗ್ಯಾರ ಊರಾಗ ಕಟ್ಟಿಂಗ್ ಮಾಡ್ಕೊಂಡು ಕೂತಾನವ ಒಂದು 5-6 ಮಂದಿ ಕೂಡಿ ಸುತ್ತಿದ್ದವ್ರಿಗೆ ಸುಮ್ಮನೆ ಕಾರ್ ಹೊಡೆದಾರ ಕಣ್ಣಾಗ ಕಾರ್ ಹೊಡೆದು ಎಕ್ದಮ್ ಕುರ್ಚಿ ಮೇಲೆ ಕೂತಾರೆ ಫೈರಿಂಗ್ ಮಾಡ್ಯಾರ ಕಟ್ಟಿಂಗ್ ಮಾಡೋದು ಸುಮ್ಮನೆ ಕಾರ್ ಹೊಡೆದಾರ ಕಟ್ಟಿಂಗ್ ಬಂತಾನ್ರಿ ದಿನ ಬರಂಗ ಇಟ್ಟಾಗ್ಯದ ಈಗ ಬಿಡ್ಸಕ್ಕೆ ಬಂದವ್ರಿಗೆ ಹೆದರ್ಸಿದ್ರಂತ ಹ್ಞೂ ಈಗ ಬಿಡ್ಸಿದ್ಕೆ ಯಾರು ಬಂದ್ರು ಖಲಾಸಿ ಮಾಡ್ತೀವನೋ ಯಾರು ಹೋಗೇ ಇದ್ರಿ ಬಂದು ಹಿಡ್ಕೊಂಡು ನಿಂತಾರೆ ಯಾರು ಮಾಡ್ಯಾವು ಯಾರು ನಾವು ಊರು ಬಿಟ್ಟು 1 ಕಿಲೋಮೀಟ್ರ್ ಮ್ಯಾಗ ನಮ್ಮದು ಅವನದು ನಮ್ಮದು ಮನೆ ಅದ್ರಿ ಮಗಂದು ಊರಾಗ ಕಟಿಂಗ್ ಮಾಡ್ಕೊಂಡು ಹೋಗಿ ಬರ್ತಾನಂದ್ರೆ ಇದೇ ಸುದ್ದಿನ ಇದ್ರಿ ಊರಾಗ ನೀವು ಫೋನ್ ಮಾಡಿ ಹೇಳಿದ್ರು ಕಡಕಿನವ್ರು ಹೇಳ್ಯಾರಿ ನೀವು ಹೋದ್ರಿ ನಾವೇನು ಅದು ಹೋಗಕ್ಕೆ ಚರ್ಚಾನ್ಗೆ ಹೋಗಿದ್ರಿ ಹಂಗೆ ಚರ್ಚಾನ್ಗೆ ಹೋಗಿ ಈ ಕಡೆ ಬಂದಿದ್ದೀವಿ ನಿಮ್ಗೆ ಯಾರ ಮೇಲೆ ಅನುಮಾನ ಇದ್ರಿ ಹೋರಿ ಅನುಮಾನ ಯಾರ್ಯಾರ ಮೇಲೆ ಇದ್ದೈತೆ ನಿಮಗೆ ಯಾರ್ಯಾರ ಮ್ಯಾಗ ಹೆಂಗೆ ಸರ್ 20 ಮಂದಿ ಕೂಡ್ಯಾರತ್ರಿ ನಾವಂತೂ ಇಲ್ಲೇ ಇಲ್ಲ ಎಲ್ಲೆಲ್ಲಿ ಗುಂಡು ಹೊಡೆದವ್ರಿ ತೆಲೆಗೆ ರೀ ಕಿವಿಗೆ ಎದಿಗೆ ನೀರು ಎದಿಗೆ ಕಿವಿಗೆ ಅದೇ ಎಷ್ಟು ಮಕ್ಕಳು ಭೀಮನೂರು ಎರಡೇ ಹುಡುಗರು ಅವ್ರಿ ಸಣ್ಣವ್ರಿ ಏನೋ ಸರ್ ಭಾಳ ಸಣ್ಣವ್ರು ಹುಡುಗರು ಮಾತು ಬರಂಗಿಲ್ಲ ರೀ ಏನೋ ಇದು ಅಧ್ಯಕ್ಷದ್ರಲ್ಲಿ ಗ್ರಾಮ ಪಂಚಾಯತ್ ಹ್ಞೂ ರೀ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತ ಮಾಡಿ ನಮ್ಮದು ಕಳಸೆ ಹೋಯ್ತು ಬಿಡಿ ಸರ್ ಸಾಕು ಬಿಡಿ ನಿಮ್ಮ ಹೆಸರು ಮೊದ್ಲಪ್ಪ. ಇನ್ನು ಭೀಮನಗೌಡ ಬೇರಾದರ್ ಕೂಡ ರೌಡಿ ಸೀಟರ್ ಆಗಿದ್ದ. ಹಿಂದೆ ಧರ್ಮರಾಜ್ ಚಡಚಣ್ ಕೊಲೆ ಪ್ರಕರಣದ ಆರೋಪಿ ಕೂಡ ಆಗಿದ್ದ. ಆದರೆ ಈಗ ಭೀಮನಗೌಡ ಕೊಲೆ ಹಳೆ ದ್ವೇಷದಿಂದ ಆಗಿದೆಯೋ ರಾಜಕೀಯ ವೈಷಮ್ಯವೋ ಎಂಬ ವಿಚಾರ ಪೊಲೀಸರ ತನಿಖೆಯಿಂದಲೇ ಹೊರಬರಬೇಕಿದೆ. 8:45ರಿಂದ 9 ಗಂಟೆಯ ಮಧ್ಯದಲ್ಲಿ ನಮ್ಮ ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವರ ನಿಂಬರ್ಗಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗುತ್ತೆ. ಅದನ್ನು ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ಅದರಲ್ಲಿ ಭೀಮನಗೌಡ ಬಿರಾದರ್ ಅನ್ನುವಂಥ ವ್ಯಕ್ತಿ ಸುಮಾರು 43 ವರ್ಷ ವಯಸ್ಸು, ಆತನ ಮರ್ಡರ್ ಆಗಿರೋದು ಕಂಡು ಬಂದಿರುತ್ತೆ. ಆ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆಯನ್ನು ಕೈಗೊಂಡಾಗ ಮತ್ತು ಅಲ್ಲಿ ಸೋಕೋ ಟೀಮ್ಸು ಮತ್ತು ಈಗಾಗಲೇ ಪೊಲೀಸ್ ತಂಡಗಳು ಭೇಟಿ ಕೊಟ್ಟು ವಿಚಾರಣೆಯನ್ನು ಕೈಗೊಳ್ಳಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 4 ಜನನ ವಶಕ್ಕೆ ಪಡಿಸ್ಕೊಳ್ಳಲಾಗಿದೆ. ಅವರ ವಿಚಾರಣೆಯೂ ಕೂಡ ನಡೀತಾ ಇದೆ. ಅದರಲ್ಲಿ 4 ಜನರಲ್ಲಿ ರಜೀವುಲ್ಲಾ ಮಕಾಂದರ್ ಮತ್ತು ವಾಸಿಂ ಮನಿಯಾರ್, ಫಿರೋಜ್ ಶೇಖ್ ಮತ್ತು ಇನ್ನೊಬ್ಬ ವ್ಯಕ್ತಿ ಮೌಲಾ ಸಾಬ್ ಲಾಡ್ಲೆ ಸಾಬ್ ಅನ್ನುವಂಥ 4 ಜನ ವ್ಯಕ್ತಿಗಳನ್ನ ಈಗಾಗಲೇ ನಾವು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾಯಿದ್ದೀವಿ. ಇವರೇ ಆರೋಪಿತರು ಅನ್ನೋದನ್ನು ಕೂಡ ಕಂಡು ಬಂದಿದೆ. ಸೊ ಈ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಈ 4 ಜನ ಕೂಡ ಇನ್ ಒನ್ ಆರ್ ದಿ ಅದರ್ ವೇ ಏನು ಡಿಸೀಸ್ ಇದ್ದಾನೆ ಭೀಮನಗೌಡ ಬಿರಾದರ್ ಅವನ ಕೈಯಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿದು ಸುಮಾರು 1 ಲಕ್ಷ ರೂಪಾಯಿ ತೊಗೊಂಡಿತ್ತು ಮತ್ತು ಏನು ಆಶ್ರಯವನ್ನು ಕೊಡ್ತೀನಿ ಅಂತ ಹೇಳಿ ಇವರು ಮುಂಚೆ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ. ಈಗ ಇತ್ತೀಚೆಗೆ ಕೆಲವು ವಾರದ ಮುಂಚೆ ಅದನ್ನು ರಿಸೈನ್ ಮಾಡಿದ್ದಾರೆ. ಇದ್ದಾಗ 1 ಲಕ್ಷ ರೂಪಾಯಿ ಕೊಟ್ಟು ಆಶ್ರಯ ಮನೆ ಕೊಡ್ತೀನಿ ಅಂತಂತೇಳಿ ಹೇಳ್ತಾರೆ. ಈ ಕಡೆ ಆಶ್ರಯವನ್ನು ಮನೆಯೂ ಬಂದಿರಲ್ಲ ಮತ್ತು ದುಡ್ಡು ಬಂದಿರಲ್ಲ. ಅದೇ ರೀತಿ ಇನ್ನೊಬ್ಬ ಆರೋಪಿತನ ಅಣ್ಣನ ಮೇಲೆ ಏನು ಒಂದು 353 ವಿತ್ ಅಟ್ರಾಸಿಟಿ ಕೇಸು ಒಬ್ಬರು PDO 2023ರಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಅವರ ಅಣ್ಣನೂ ಕೂಡ ಅವಾಗ ಅರೆಸ್ಟ್ ಆಗಿರ್ತಾನೆ. ಕೇಸ್ ಆಗಿ ಅರೆಸ್ಟ್ ಆಗೋದಕ್ಕೆ ಕಾರಣ ಭೀಮನಗೌಡ ಬಿರಾದರ್ ಅನ್ನೋದು ಕೂಡ ಇನ್ನೊಬ್ಬ ಆರೋಪಿತನ ತಲೆಯಲ್ಲಿ ಜಾಕೀರ್ ಮುನಿಯಾರ್ನ ತಲೆಯಲ್ಲಿ ಇದ್ರ ಬಗ್ಗೆ ಇರುತ್ತೆ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಫಿರೋಜ್ ಅಂತ ಏನು ಸೆಂಟ್ರಿಂಗ್ ಕೆಲಸ ಮಾಡ್ತಾನೆ, ಇವನು ಕೂಡ ಮುಂಚೆ ಈಗ ಡಿಸೀಸ್ಡನ್ನ ಮನೆ ಕೆಲಸನೂ ಮಾಡಿರ್ತಾನೆ. ಮತ್ತು ಇವನು ಸ್ಯಾಂಡು ಮತ್ತು ಕಡಿನ ಕೊಡಬೇಕು ಅನ್ನೋದಿರುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ದುಡ್ಡು ಹೋಗಿರ್ತಾನೆ, ಅದು ಕೂಡ ಇವರಿಗೆ ಬಂದಿರಲ್ಲ. ಆ ವ್ಯವಹಾರದಲ್ಲಿ ಈತ ಮಧ್ಯಸ್ಥಿಕೆ ವಹಿಸಿರ್ತಾನೆ ಅನ್ನೋಂಥದ್ದು ಒಂದು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಸೇರಿಕೊಂಡು ಏನು ಇವನಿಂದ ನಮಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಕಳೆದ ಸುಮಾರು ದಿನಗಳ ನಂತರ ಈತನಿಗೆ ಏನಾದರೂ ಮಾಡಬೇಕು ಅಂತಂತೇಳಿ ಇವತ್ತು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಇವತ್ತು ಆತ ಹೇರ್ಕಟ್ ಸಲೂನ್ ಅಂಗಡಿಗೆ ಬೆಳಿಗ್ಗೆ ಸುಮಾರು 8:30-9 ಸುಮಾರು ಹೇರ್ಕಟ್ ಸಲೂನ್ ಅಂಗಡಿಗೆ ಬಂದಾಗ ಅಲ್ಲಿ ಈತ ಬಂದಿರೋದು ಗೊತ್ತಾಗಿ ಇವರು 4 ಜನ ಸೇರಿ ಕಂಟ್ರಿಮೇಡ್ ಪಿಸ್ತೂಲನ್ನು ಯೂಸ್ ಮಾಡಿ ಅವನಿಗೆ ಶೂಟ್ ಮಾಡಿದ್ದಾರೆ. ಈ ಕಂಟ್ರಿಮೇಡ್ ಪಿಸ್ತೂಲ್ ಎಲ್ಲಿಂದ ಬಂತು, ಹೇಗೆ ಬಂತು, ಏನು ಬಂತು ಮತ್ತು ಯಾವ ರೀತಿ ಇವರು ಪ್ಲ್ಯಾನ್ ಮಾಡಿದರು ಮತ್ತು ಇನ್ನೂ ಬೇರೆ ಏನಾದರೂ ಕಾರಣಗಳಿದ್ದಾವ ಅಥವಾ ಬೇರೆ ಇನ್ನೂ ತನಿಖೆಯ ಆಯಾಮಗಳು ಎಲ್ಲ ಎಂಗಲ್ಸ್ಗಳಲ್ಲಿ ಕೂಡ ಇದನ್ನು ತನಿಖೆಯನ್ನು ಕೈಗೊಂಡು ಈಗಾಗಲೇ ಕಸ್ಟಡಿಯಲ್ಲಿರುವಂಥ ಆರೋಪಿಗಳನ್ನ ವಿಚಾರಣೆಗೆ ಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಿಗೆ ಒಳಪಡಿಸಲಾಗುತ್ತೆ. ಸರ್, ಇದರಿಂದ ಪೂರ್ತಿ ಮಾಸ್ಟರ್ ಪ್ಲಾನ್ ಜಾಕೀರ್ ಮನಿಯಾರ್ ಅಂತ ಹೇಳ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಗೆ ಮತ್ತೆ ಅಧ್ಯಕ್ಷ ಆಗ್ತೀನಿ ನಾನು ಅಂತ ಹೇಳೋದಕ್ಕೆ
ಭೀಮನಗೌಡ ಇದ್ದರೆ ನನಗೆ ಅವಕಾಶ ಸಿಗಲ್ಲ ಅಂಥೇಳಿ ಅವರೇ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ. ಎಲ್ಲ ಆರೋಪಗಳನ್ನು ನಾವು ತನಿಖೆಯ ಸ್ವರೂಪದಲ್ಲಿ ತಗೊಂಡು ಎಲ್ಲ ಆಯಾಮಗಳಲ್ಲಿಯೂ ಕೂಡ ಇದನ್ನು ತನಿಖೆಯನ್ನು ಮಾಡ್ತೀವಿ. ಜಾಕೀರ್ ಮಣಿಯಾರದ್ದು ಇನ್ವಾಲ್ವ್ಮೆಂಟ್ ಇದನ್ನು ಕೂಡ ಖಂಡಿತವಾಗಿಯೂ ಕಾರ್ಯಕ್ರಮವನ್ನು ಕೈಗೊಳ್ತೀವಿ. ಸರ್, ಇದಕ್ಕೂ ಭೀಮಾ ತೀರಕ್ಕೂ ಲಿಂಕ್ ಇದೆ, ಅದೇ ಹೇಳ್ತಾ ಇದ್ದಾರೆ. ಈಗ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಈಗೇನು ತಾವು ಕೇಳ್ತಾ ಇರುವಂಥ ಪ್ರಶ್ನೆ, ಭೀಮಾ ಏನು ಇವನು ಒಂದು ಮುಂಚೆನೂ ಕೂಡ ಡಿಸೀಸ್ಡ್ ಇದ್ದಾನೆ, ಮುಂಚೆನೂ ಕೂಡ ಮರ್ಡರ್ ಕೇಸ್ಗಳಲ್ಲಿ ಒಬ್ಬ ಆರೋಪಿ ಇದ್ದಾನೆ. ಬಟ್ ಪ್ರಾಥಮಿಕ ತನಿಖೆಯಲ್ಲಿ ಅದೇನು ಬೆಳಕಿಗೆ ಕಂಡು ಬಂದಿಲ್ಲ. ಇದು ಏನು 4 ಜನ ಇದ್ದಾರೆ ಆರೋಪಿತರು ಇವಾಗ ಸದ್ಯಕ್ಕೆ, ಅವರು ಕೂಡ ಅದೇ ಹಳ್ಳಿಯವರೇ ಇದ್ದಿದ್ದಿದೆ. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಈಸ್ ಶೋವಿಂಗ್ ಸಮ್. ಇನ್ಮೇಲೆ ಎಷ್ಟು ಕೇಸ್? ಥ್ಯಾಂಕ್ ಯು.